ಸಾರಿಗೆ ನೌಕರರ ಮುಷ್ಕರ. ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸಮರವನ್ನೇ ಸಾರಿದ್ದಾರೆ. ನಾಳೆಗೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಸಾರಿಗೆ ನೌಕರರು ನಾಳೆ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ. ನಾಡಿದ್ದು ಸಂಪೂರ್ಣವಾಗಿ ಬಸ್ಗಳನ್ನು ಓಡಿಸದೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಮಾಡುವವರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ. ಸಾರಿಗೆ ಇಲಾಖೆ ಮತ್ತೆ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಮುಗಿಯದಂತೆ ಕಾಣುತ್ತಾ ಇದೆ. ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬೆಂಗಳೂರು ಚಲೋಗೆ ಸಾರಿಗೆ ನೌಕರರು ಕರೆಯನ್ನ ನೀಡಿರುವಂಥದ್ದು. ಪ್ರಮುಖವಾಗಿ 38 ತಿಂಗಳ ಹಿಂಬಾಕಿ, ಅದರ ಜೊತೆಗೆ 2024ಕ್ಕೆ ಅನ್ವಯ ಆಗುವಂತೆ ದರ ಅಂತ ಹೇಳಿದ್ರೆ ಸಂಬಳವನ್ನು ಪರಿಷ್ಕರಣೆ ಮಾಡುವಂತಹ ವಿಚಾರಕ್ಕೆ ಈ ಒಂದು ಪ್ರತಿಭಟನೆಗೆ ಮತ್ತೆ ಬೆಂಗಳೂರು ಚಲೋಗೆ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು. ಒಂದಿಷ್ಟು ಕಡೆಯಲ್ಲಿ ಈಗ ಗೊಂದಲ ನಿರ್ಮಾಣ ಆಗ್ತಾ ಇರುವಂಥದ್ದು. ಶುಕ್ರವಾರ ಎಲ್ಲ KSRTC ಬಸ್ಸುಗಳು, ಕಲ್ಯಾಣ ಕರ್ನಾಟಕ ಬಸ್ಸುಗಳು, ವಾಯುವ್ಯ ಕರ್ನಾಟಕ ಬಸ್ಸುಗಳು ಏನಿದೆ ಈ ಬಸ್ಸುಗಳು ತನ್ನ ಸಂಚಾರವನ್ನ ನಿಲ್ಲಿಸುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರು ಮಾತ್ರ ಪ್ರಮುಖವಾಗಿ ನಮಗೆ ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಸಂಬಳ ಪರಿಷ್ಕರಣೆ ಬೇಡ, ನಮಗೆ 2024 ಮತ್ತೆ ಜನವರಿ 1ನೇ ತಾರೀಕಿಗೆ ಅನ್ವಯ ಆಗುವಂತೆಯೇ ಈ ಒಂದು ಸಂಬಳ ವಿನಾಯಿತಿ ಮತ್ತೆ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ನಾಳೆ ಸಂಜೆ 4 ಗಂಟೆಯವರೆಗೆ ಕೂಡ ಸರ್ಕಾರಕ್ಕೆ ಒಂದು ಗಡುವನ್ನ ನೀಡಲಾಗುತ್ತೆ. ಗಡುವನ್ನ ನೀಡದಾದಂಥ ಬಳಿಕ ಸರ್ಕಾರ ಏನಾದರೂ ರೆಸ್ಪಾನ್ಸ್ ಮಾಡದೆ ಹೋದಲ್ಲಿ, ಸಾರಿಗೆ ನೌಕರರ ಈ ಒಂದು ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಶುಕ್ರವಾರ ಸಂಪೂರ್ಣವಾಗಿ BMTC ಇಂದ ಹಿಡಿದು ಎಲ್ಲ ರೀತಿಯ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಮಾಡಲಿಕ್ಕೆ ಏನು ಜಂಟಿ ಕ್ರಿಯಾ ಸಮಿತಿ ಕರೆಯನ್ನು ನೀಡಿರುವಂಥದ್ದು. 4 ನಿಗಮದ ವಾಹನಗಳು ಕೂಡ ಸಂಪೂರ್ಣವಾಗಿ ರಸ್ತೆಗೆ ಇಳಿಯದಂತೆ ನೋಡಿಕೊಳ್ಳಿಕ್ಕೆ ಈ ಒಂದು ಕರೆಯನ್ನು ಕೂಡ ನೀಡಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ತನ್ನ ನೌಕರರುಗಳನ್ನ ತಡೆದಿಡುವಂತಹ, ತನ್ನ ನೌಕರರುಗಳನ್ನ ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಮುಂದಾಗ್ತಾ ಇದೆ. ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಬೆಂಗಳೂರು ಚಲೋ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಅಥವಾ ಕೆಲಸಕ್ಕೆ ಗೈರು ಹಾಜರಾಗಿರ್ಬೋದು ಆಗಬಾರ್ದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ರೆ, ಮತ್ತೊಂದು ಕಡೆಯಲ್ಲಿ 4 ನಿಗಮಗಳು ಕೂಡ ನಾಳೆ ಸಂಜೆ ಒಳಗಾಗಿ ಏನಾದರೂ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡು ಹೋದೆ ಅಥವಾ ಏನು ಜಂಟಿ ಕ್ರಿಯಾ ಸಮಿತಿ ಮತ್ತೆ ಸಾರಿಗೆ ನೌಕರರು ಕೊಟ್ಟಿರುವಂತಹ ಬೇಡಿಕೆಗಳೇನಿದೆ ಆ ಒಂದು ಬೇಡಿಕೆಗಳನ್ನು ಈಡೇರಿಸದೆ ಹೋದ್ರೆ ಅಂತ ಹೇಳಿದ್ರೆ 38 ತಿಂಗಳ ಹಿಂಬಾಕಿ ಮತ್ತೆ ದರ ಪರಿಷ್ಕರಣೆ ಇವೆಲ್ಲವನ್ನ ಮಾಡದೆ ಹೋದ್ರೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಸಂಜೆ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿರುವಂಥದ್ದು. 4 ಗಂಟೆ ಒಳಗಾಗಿ ಏನಾದರೂ ಈ ಒಂದು ಬೇಡಿಕೆಗಳಿಗೆ ಅಸ್ತು ಅನ್ನದೇ ಹೋದ್ರೆ ಶುಕ್ರವಾರ ಸಂಪೂರ್ಣವಾಗಿ 4 ನಿಗಮಗಳು ಕೂಡ ತಮ್ಮ ಕೆಲಸವನ್ನ ನಿಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿರುವಂಥದ್ದು. KSRTC, KKRTC ಮತ್ತೆ NWRTC ಮತ್ತೆ BMTC ಕೂಡ ಈ ಒಂದು ನೌಕರರುಗಳೇನಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ, ಅದರ ಜೊತೆಗೆ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ ಏನಿದೆ, ಇದರಿಂದಾಗಿ ಶುಕ್ರವಾರ ಬೆಂಗಳೂರಿನಲ್ಲಿ ಓಡಾಡಲಿಕ್ಕೆ ವಾಹನಗಳು ಅಥವಾ ಕರ್ನಾಟಕದಾದ್ಯಂತ ಈ ಸಾರಿಗೆ ವಾಹನಗಳು ಓಡಾಡುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ನಾಳೆ ಸಂಜೆ 4 ಗಂಟೆಯ ಹೊತ್ತಿಗಾಗಲೇ ಉತ್ತರ ಸಿಗ್ಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ನೌಕರರ ಮುಷ್ಕರ. ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸಮರವನ್ನೇ ಸಾರಿದ್ದಾರೆ. ನಾಳೆಗೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಸಾರಿಗೆ ನೌಕರರು ನಾಳೆ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ. ನಾಡಿದ್ದು ಸಂಪೂರ್ಣವಾಗಿ ಬಸ್ಗಳನ್ನು ಓಡಿಸದೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಮಾಡುವವರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ. ಸಾರಿಗೆ ಇಲಾಖೆ ಮತ್ತೆ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಮುಗಿಯದಂತೆ ಕಾಣುತ್ತಾ ಇದೆ. ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬೆಂಗಳೂರು ಚಲೋಗೆ ಸಾರಿಗೆ ನೌಕರರು ಕರೆಯನ್ನ ನೀಡಿರುವಂಥದ್ದು. ಪ್ರಮುಖವಾಗಿ 38 ತಿಂಗಳ ಹಿಂಬಾಕಿ, ಅದರ ಜೊತೆಗೆ 2024ಕ್ಕೆ ಅನ್ವಯ ಆಗುವಂತೆ ದರ ಅಂತ ಹೇಳಿದ್ರೆ ಸಂಬಳವನ್ನು ಪರಿಷ್ಕರಣೆ ಮಾಡುವಂತಹ ವಿಚಾರಕ್ಕೆ ಈ ಒಂದು ಪ್ರತಿಭಟನೆಗೆ ಮತ್ತೆ ಬೆಂಗಳೂರು ಚಲೋಗೆ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು. ಒಂದಿಷ್ಟು ಕಡೆಯಲ್ಲಿ ಈಗ ಗೊಂದಲ ನಿರ್ಮಾಣ ಆಗ್ತಾ ಇರುವಂಥದ್ದು. ಶುಕ್ರವಾರ ಎಲ್ಲ KSRTC ಬಸ್ಸುಗಳು,
ಕಲ್ಯಾಣ ಕರ್ನಾಟಕ ಬಸ್ಸುಗಳು, ವಾಯುವ್ಯ ಕರ್ನಾಟಕ ಬಸ್ಸುಗಳು ಏನಿದೆ ಈ ಬಸ್ಸುಗಳು ತನ್ನ ಸಂಚಾರವನ್ನ ನಿಲ್ಲಿಸುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರು ಮಾತ್ರ ಪ್ರಮುಖವಾಗಿ ನಮಗೆ ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಸಂಬಳ ಪರಿಷ್ಕರಣೆ ಬೇಡ, ನಮಗೆ 2024 ಮತ್ತೆ ಜನವರಿ 1ನೇ ತಾರೀಕಿಗೆ ಅನ್ವಯ ಆಗುವಂತೆಯೇ ಈ ಒಂದು ಸಂಬಳ ವಿನಾಯಿತಿ ಮತ್ತೆ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ನಾಳೆ ಸಂಜೆ 4 ಗಂಟೆಯವರೆಗೆ ಕೂಡ ಸರ್ಕಾರಕ್ಕೆ ಒಂದು ಗಡುವನ್ನ ನೀಡಲಾಗುತ್ತೆ. ಗಡುವನ್ನ ನೀಡದಾದಂಥ ಬಳಿಕ ಸರ್ಕಾರ ಏನಾದರೂ ರೆಸ್ಪಾನ್ಸ್ ಮಾಡದೆ ಹೋದಲ್ಲಿ, ಸಾರಿಗೆ ನೌಕರರ ಈ ಒಂದು ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಶುಕ್ರವಾರ ಸಂಪೂರ್ಣವಾಗಿ BMTC ಇಂದ ಹಿಡಿದು ಎಲ್ಲ ರೀತಿಯ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಮಾಡಲಿಕ್ಕೆ ಏನು ಜಂಟಿ ಕ್ರಿಯಾ ಸಮಿತಿ ಕರೆಯನ್ನು ನೀಡಿರುವಂಥದ್ದು. 4 ನಿಗಮದ ವಾಹನಗಳು ಕೂಡ ಸಂಪೂರ್ಣವಾಗಿ ರಸ್ತೆಗೆ ಇಳಿಯದಂತೆ ನೋಡಿಕೊಳ್ಳಿಕ್ಕೆ ಈ ಒಂದು ಕರೆಯನ್ನು ಕೂಡ ನೀಡಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ತನ್ನ ನೌಕರರುಗಳನ್ನ ತಡೆದಿಡುವಂತಹ, ತನ್ನ ನೌಕರರುಗಳನ್ನ ಕಟ್ಟಿ ಹಾಕುವಂತಹ ಪ್ರಯತ್ನದಲ್ಲಿ ಮುಂದಾಗ್ತಾ ಇದೆ. ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿ ಬೆಂಗಳೂರು ಚಲೋ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಅಥವಾ ಕೆಲಸಕ್ಕೆ ಗೈರು ಹಾಜರಾಗಿರ್ಬೋದು ಆಗಬಾರ್ದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ರೆ, ಮತ್ತೊಂದು ಕಡೆಯಲ್ಲಿ 4 ನಿಗಮಗಳು ಕೂಡ ನಾಳೆ ಸಂಜೆ ಒಳಗಾಗಿ ಏನಾದರೂ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡು ಹೋದೆ ಅಥವಾ ಏನು ಜಂಟಿ ಕ್ರಿಯಾ ಸಮಿತಿ ಮತ್ತೆ ಸಾರಿಗೆ ನೌಕರರು ಕೊಟ್ಟಿರುವಂತಹ ಬೇಡಿಕೆಗಳೇನಿದೆ ಆ ಒಂದು ಬೇಡಿಕೆಗಳನ್ನು ಈಡೇರಿಸದೆ ಹೋದ್ರೆ ಅಂತ ಹೇಳಿದ್ರೆ 38 ತಿಂಗಳ ಹಿಂಬಾಕಿ ಮತ್ತೆ ದರ ಪರಿಷ್ಕರಣೆ ಇವೆಲ್ಲವನ್ನ ಮಾಡದೆ ಹೋದ್ರೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಸಂಜೆ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಿದ್ಧತೆಯನ್ನ ಮಾಡಿರುವಂಥದ್ದು. 4 ಗಂಟೆ ಒಳಗಾಗಿ ಏನಾದರೂ ಈ ಒಂದು ಬೇಡಿಕೆಗಳಿಗೆ ಅಸ್ತು ಅನ್ನದೇ ಹೋದ್ರೆ ಶುಕ್ರವಾರ ಸಂಪೂರ್ಣವಾಗಿ 4 ನಿಗಮಗಳು ಕೂಡ ತಮ್ಮ ಕೆಲಸವನ್ನ ನಿಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿರುವಂಥದ್ದು. KSRTC, KKRTC ಮತ್ತೆ NWRTC ಮತ್ತೆ BMTC ಕೂಡ ಈ ಒಂದು ನೌಕರರುಗಳೇನಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಅದರ ಜೊತೆಗೆ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ ಏನಿದೆ ಇದರಿಂದಾಗಿ ಶುಕ್ರವಾರ ಬೆಂಗಳೂರಿನಲ್ಲಿ ಓಡಾಡಲಿಕ್ಕೆ ವಾಹನಗಳು ಅಥವಾ ಕರ್ನಾಟಕದಾದ್ಯಂತ ಈ ಸಾರಿಗೆ ವಾಹನಗಳು ಓಡಾಡುತ್ತಾ ಅನ್ನುವಂಥ ಪ್ರಶ್ನೆಗಳಿಗೆ ನಾಳೆ ಸಂಜೆ 4 ಗಂಟೆಯ ಹೊತ್ತಿಗಾಗಲೇ ಉತ್ತರ ಸಿಗ್ಲಿಕ್ಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಾರಿಗೆ ನೌಕರರ ಮುಷ್ಕರ. ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಸಮರವನ್ನೇ ಸಾರಿದ್ದಾರೆ. ನಾಳೆಗೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಸಾರಿಗೆ ನೌಕರರು ನಾಳೆ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ. ನಾಡಿದ್ದು ಸಂಪೂರ್ಣವಾಗಿ ಬಸ್ಗಳನ್ನು ಓಡಿಸದೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಮಾಡುವವರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಬನ್ನಿ ನೋಡೋಣ. ಸಾರಿಗೆ ಇಲಾಖೆ ಮತ್ತೆ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಮುಗಿಯದಂತೆ ಕಾಣುತ್ತಾ ಇದೆ. ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಬೆಂಗಳೂರು ಚಲೋಗೆ ಸಾರಿಗೆ ನೌಕರರು ಕರೆಯನ್ನ ನೀಡಿರುವಂಥದ್ದು. ಪ್ರಮುಖವಾಗಿ 38 ತಿಂಗಳ ಹಿಂಬಾಕಿ, ಅದರ ಜೊತೆಗೆ 2024ಕ್ಕೆ ಅನ್ವಯ ಆಗುವಂತೆ ದರ ಅಂತ ಹೇಳಿದ್ರೆ ಸಂಬಳವನ್ನ ಪರಿಷ್ಕರಣೆ ಮಾಡುವಂತಹ ವಿಚಾರಕ್ಕೆ ಈ ಒಂದು ಪ್ರತಿಭಟನೆಗೆ ಮತ್ತೆ ಬೆಂಗಳೂರು ಚಲೋಗೆ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು. ಒಂದಿಷ್ಟು ಕಡೆಯಲ್ಲಿ ಈಗ ಗೊಂದಲ ನಿರ್ಮಾಣ ಆಗ್ತಾ ಇರುವಂಥದ್ದು. ಶುಕ್ರವಾರ ಎಲ್ಲ KSRTC ಬಸ್ಸುಗಳು, ಕಲ್ಯಾಣ ಕರ್ನಾಟಕ ಬಸ್ಸುಗಳು, ವಾಯುವ್ಯ ಕರ್ನಾಟಕ ಬಸ್ಸುಗಳು ಏನಿದೆ ಈ ಬಸ್ಸುಗಳು ತನ್ನ ಸಂಚಾರವನ್ನ ನಿಲ್ಲಿಸುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರು ಮಾತ್ರ ಪ್ರಮುಖವಾಗಿ ನಮಗೆ ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ಸಂಬಳ ಪರಿಷ್ಕರಣೆ ಬೇಡ, ನಮಗೆ 2024 ಮತ್ತೆ ಜನವರಿ 1ನೇ ತಾರೀಕಿಗೆ ಅನ್ವಯ ಆಗುವಂತೆಯೇ ಈ ಒಂದು ಸಂಬಳ ವಿನಾಯಿತಿ ಮತ್ತೆ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ನಾಳೆ ಸಂಜೆ 4 ಗಂಟೆಯವರೆಗೆ ಕೂಡ ಸರ್ಕಾರಕ್ಕೆ ಒಂದು ಗಡುವನ್ನ ನೀಡಲಾಗುತ್ತೆ. ಗಡುವನ್ನ ನೀಡದಾದಂಥ ಬಳಿಕ ಸರ್ಕಾರ ಏನಾದರೂ ರೆಸ್ಪಾನ್ಸ್ ಮಾಡದೆ ಹೋದಲ್ಲಿ, ಸಾರಿಗೆ ನೌಕರರ ಈ ಒಂದು ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಶುಕ್ರವಾರ ಸಂಪೂರ್ಣವಾಗಿ BMTC ಇಂದ ಹಿಡಿದು ಎಲ್ಲ ರೀತಿಯ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಮಾಡಲಿಕ್ಕೆ ಏನು ಜಂಟಿ ಕ್ರಿಯಾ ಸಮಿತಿ ಕರೆಯನ್ನು ನೀಡಿರುವಂಥದ್ದು. 4 ನಿಗಮದ ವಾಹನಗಳು ಕೂಡ ಸಂಪೂರ್ಣವಾಗಿ ರಸ್ತೆಗೆ ಇಳಿಯದಂತೆ ನೋಡಿಕೊಳ್ಳಿಕ್ಕೆ ಈ ಒಂದು ಕರೆಯನ್ನು ಕೂಡ ನೀಡಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಸಾರಿಗೆ ಇಲಾಖೆ ತನ್ನ ನೌಕರರ